ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಇಂಡಿಯನ್ ಫ್ರೀಡಮ್ ಫೈಟರ್ಸ್ ಕೊಟ್ಟಿರುವಂತಹ ಸ್ಲೋಗನ್ಸ್ ಅಥವಾ ವಾಕ್ಯಗಳು, ಅವರು ಏನು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಳ್ಳೋಣ. ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳುವಂತಹ ಕ್ವಶನ್ ಆಗಿರುತ್ತೆ. ಸೊ ಈ ವಿಡಿಯೋವನ್ನು ಪೂರ್ತಿ ನೋಡಿ, ಇದರಿಂದ ನಿಮಗೆ ಒಂದು ಕ್ವಶನ್ ಅಂತೂ ಫಿಕ್ಸು, ಹಾಗೆ 2 ಮಾರ್ಕ್ಸ್ ಅಂತೂ ಪಕ್ಕಾ ಬರುತ್ತೆ ಈ ಥರ ಕ್ವಶನ್ ಕೇಳಿದರೆ. ಸೊ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಕ್ವಶನ್, ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶೆಲ್ ಹ್ಯಾವ್ ಇಟ್. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದೇ ತೀರುತ್ತೇನೆ. ಈ ಹೇಳಿಕೆಯನ್ನು ನೀಡಿದವರು ಯಾರು? ಈ ಹೇಳಿಕೆಯನ್ನು ನೀಡಿದವರು ಆಪ್ಷನ್ ಬಿ, ಬಾಲಗಂಗಾಧರ ತಿಲಕ್ ಅವರು. ಸ್ವಾತಂತ್ರ್ಯ ಹೋರಾಟದ ಟೈಮಲ್ಲಿ ಬಾಲಗಂಗಾಧರ ತಿಲಕ್ ಅವರು ಈ ವಾಕ್ಯವನ್ನು ಕೊಡ್ತಾರೆ. ಬಾಲಗಂಗಾಧರ ತಿಲಕ್ ಅವರು ಲಾರ್ಜ್ ಸ್ಕೇಲ್ ಪಬ್ಲಿಕ್ ಗ್ಯಾದರಿಂಗ್ ಆಗಬೇಕು ಅಂತ ಗಣೇಶ ಚತುರ್ಥಿ ಹಬ್ಬವನ್ನು ಮುಂಚೆ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು, ಅಂದರೆ ವಿಗ್ರಹವನ್ನು ಮನೆಯಲ್ಲಿ. ಸೊ ಜನರನ್ನೆಲ್ಲ ಒಂದು ಮಾಡಬೇಕು ಅಂತ ಅವರು ಸಾರ್ವಜನಿಕ ಗಣೇಶ ಹಬ್ಬವನ್ನು ಆಚರಿಸೋದಕ್ಕೆ ಶುರು ಮಾಡ್ತಾರೆ. ಸೊ ನೀವು ಇವಾಗೆಲ್ಲ ನೋಡ್ಬೋದು, ಪ್ರತಿಯೊಂದು ಏರಿಯಾಗೆ ಒಂದು ದೊಡ್ಡ ದೊಡ್ಡ ಗಣೇಶ ಇರುತ್ತಲ್ವ, ಈ ರೀತಿ ಇಡೋದಕ್ಕೆ ಮೊದಲು ಪ್ರೇರೇಪಿಸಿದ್ರು ಬಾಲಗಂಗಾಧರ್ ತಿಲಕ್ ಅವರು. ಹಾಗೆಯೇ ಇವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋಮ್ ರೂಲ್ ಲೀಗ್ ಚಳುವಳಿಯನ್ನು ಕೂಡ ಶುರು ಮಾಡಿದರು. ಸೊ ಬಾಲಗಂಗಾಧರ್ ತಿಲಕ್ ಅವ್ರ ಬಗ್ಗೆ ಗೊತ್ತಾಯಿತು. ಎರಡನೇ ಕ್ವಶನನ್ನು ನೋಡೋಣ. ಗಿವ್ ಮಿ ಬ್ಲಡ್ ಆ್ಯಂಡ್ ಐ ವಿಲ್ ಗಿವ್ ಯು ಫ್ರೀಡಮ್. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ. ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ಯಾರು? ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ಸುಭಾಷ್ ಚಂದ್ರ ಬೋಸ್ ಅವರು. ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಭಾರತೀಯರನ್ನು ಪ್ರೇರೇಪಿಸೋದಕ್ಕೋಸ್ಕರ, ಅಂದರೆ ಅವರನ್ನು ಮೋಟಿವೇಟ್ ಮಾಡೋದಕ್ಕೋಸ್ಕರ ಈ ವಾಕ್ಯವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಗಿವ್ ಮಿ ಬ್ಲಡ್ ಆ್ಯಂಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಅನ್ನುವಂಥದ್ದು ವಾಕ್ಯ ಇದಾಗಿದೆ. ಹಾಗೆ ನೆಕ್ಸ್ಟ್ ಕ್ವಶನ್, ಇನ್ಕ್ವಿಲಾಬ್ ಜಿಂದಾಬಾದ್ ಅಂದರೆ ಇದರ ಅರ್ಥ ಕ್ರಾಂತಿ ಚಿರಾಯುವಾಗಲಿ ಅಂತ. ಈ ಘೋಷಣೆಯನ್ನು ಜನಪ್ರಿಯಗೊಳಿಸಿದವರು ಯಾರು? ಈ ಘೋಷಣೆಯನ್ನು ಜನಪ್ರಿಯಗೊಳಿಸಿದವರು ಆಪ್ಷನ್ ಬಿ, ಭಗತ್ ಸಿಂಗ್ ಅವರು. ಆದರೆ ಈ ವಾಕ್ಯವನ್ನು ಕಾಯಿನ್ ಮಾಡಿದ್ದು ಇವರಲ್ಲ, ಅಂದರೆ ರೂಪಿಸಿರುವಂಥದ್ದು ಈ ವಾಕ್ಯವನ್ನು ಭಗತ್ ಸಿಂಗ್ ಅಲ್ಲ. ಇದನ್ನು ಹಸ್ರತ್ ಮೊಹಾನಿ ಅನ್ನೋರು ಈ ವಾಕ್ಯವನ್ನು ರೂಪಿಸ್ತಾರೆ. ಆದರೆ ಇದನ್ನು ಪಾಪ್ಯುಲರ್ ಮಾಡಿದ್ದು, ಅಂದರೆ ಜನಪ್ರಿಯಗೊಳಿಸಿದವರು ಭಗತ್ ಸಿಂಗ್ ಅವರು. ಸೊ ಇನ್ಕ್ವಿಲಾಬ್ ಜಿಂದಾಬಾದ್ ಅಂದರೆ ಹಸ್ರತ್ ಮೊಹಾನಿ ಪ್ಲಸ್ ಭಗತ್ ಸಿಂಗ್, ಈ ಎರಡನ್ನೂ ನೆನಪಲ್ಲಿಟ್ಕೊಳ್ಳಿ. ಅವರು ಯಾವ ರೀತಿ ಬೇಕಾದರೂ ಕ್ವಶನನ್ನು ಕೇಳ್ಬೋದು. ನೆಕ್ಸ್ಟ್ ಕ್ವಶನ್, ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ. ಇಡೀ ಜಗತ್ತಿಗಿಂತಲೂ ಶ್ರೇಷ್ಠವಾದುದು ನಮ್ಮ ಹಿಂದೂಸ್ತಾನ್. ಈ ಪ್ರಸಿದ್ಧ ದೇಶಭಕ್ತಿ ಗೀತೆಯನ್ನು ರಚಿಸಿದವರು ಯಾರು? ಸಾರೆ ಜಹಾಂ ಸೆ ಅಚ್ಚಾ ಈ ಗೀತೆಯನ್ನು 1904ರಲ್ಲಿ ಮೊಹಮ್ಮದ್ ಇಕ್ಬಾಲ್ ಅವರು ಬರೀತಾರೆ. ಇದರ ಒರಿಜಿನಲ್ ಟೈಟಲ್ ಏನಾಗಿತ್ತು ಅಂದರೆ ತರಾನಾ ಇ ಹಿಂದಿ ಅನ್ನುವಂಥದ್ದಾಗಿತ್ತು. ಇದು ಒಂದು ಜನಪ್ರಿಯವಾದಂಥ ದೇಶಭಕ್ತಿ ಗೀತೆಯಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಸಾರೆ ಜಹಾಂ ಸೆ ಅಚ್ಚಾ ಈ ಹಾಡನ್ನು ಯಾರು ಬರೆದಿರೋದು ಅಂದರೆ ಮೊಹಮ್ಮದ್ ಇಕ್ಬಾಲ್ ಅವರು. ಸೊ ಮುಂದಿನ ಕ್ವಶನನ್ನು ನೋಡೋಣ. ಅಟ್ ದ ಸ್ಟ್ರೋಕ್ ಆಫ್ ದ ಮಿಡ್ ನೈಟ್ ಹರ್ ವೆನ್ ದ ವರ್ಲ್ಡ್ ಸ್ಲೀಪ್ಸ್ ಇಂಡಿಯಾ ವಿಲ್ ಅವೇಕ್ ಟು ಲೈಫ್ ಆ್ಯಂಡ್ ಫ್ರೀಡಮ್. ಇದರ ಅರ್ಥ ಮಧ್ಯರಾತ್ರಿಯ ಗಳಿಗೆಯಲ್ಲಿ ಜಗತ್ತು ನಿದ್ರಿಸಿರುವಾಗ ಭಾರತವು ಜೀವನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಎಚ್ಚರಗೊಳ್ಳಲಿದೆ. ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ಯಾರು? ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ಆಪ್ಷನ್ ಬಿ, ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ದಿನ 14-15ರ ಮಧ್ಯರಾತ್ರಿ ಜವಾಹರ್ಲಾಲ್ ನೆಹರು ಅವರು ಭಾಷಣವನ್ನು ಮಾಡ್ತಾರೆ. ಸೊ ಆ ಭಾಷಣದಲ್ಲಿ ಈ ವಾಕ್ಯ ಇತ್ತು. ಸೊ ಈ ವಾಕ್ಯವನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಹೇಳಿದವರು ನೆಹರು ಅವರು. ಮುಂದಿನ ಕ್ವಶನನ್ನು ನೋಡೋಣ. ದ ವಾಯ್ಸ್ ಆಫ್ ದ ಪೀಪಲ್ ಈಸ್ ದ ವಾಯ್ಸ್ ಆಫ್ ಗಾಡ್. ಜನರ ಧ್ವನಿಯೇ ದೇವರ ಧ್ವನಿ. ಈ ಹೇಳಿಕೆಯನ್ನು ಭಾರತೀಯ ರಾಷ್ಟ್ರೀಯ ಚಳುವಳಿಯ ಸಂದರ್ಭದಲ್ಲಿ ಪ್ರತಿಪಾದಿಸಿದವರು ಯಾರು? ಈ ಹೇಳಿಕೆಯನ್ನು ಪ್ರತಿಪಾದಿಸಿದಂಥವರು ಬೇರೆ ಯಾರೂ ಅಲ್ಲ, ಮಹಾತ್ಮ ಗಾಂಧೀಜಿಯವರು. ಇವರು ಡೆಮಾಕ್ರಸಿ ಮತ್ತು ಅದರ ಇಂಪಾರ್ಟೆನ್ಸನ್ನು ಜನರಲ್ಲಿ ಹೇಳ್ತಾ ಇರೋ ಟೈಮಲ್ಲಿ ಸೊ ಈ ವಿಚಾರವನ್ನು ಅವರು ಹೇಳ್ತಾರೆ. ಸೊ ವಾಯ್ಸ್ ಆಫ್ ದ ಪೀಪಲ್ ಈಸ್ ದ ವಾಯ್ಸ್ ಆಫ್ ಗಾಡ್ ಅಂತ. ಮುಂದಿನ ಕ್ವಶನನ್ನು ನೋಡೋಣ. ಒನ್ ರಿಲಿಜಿಯನ್, ಒನ್ ಕ್ಯಾಸ್ಟ್ ಆ್ಯಂಡ್ ಒನ್ ಗಾಡ್ ಫಾರ್ ಮ್ಯಾನ್. ಮನುಷ್ಯನಿಗೆ ಒಂದೇ ಧರ್ಮ, ಒಂದೇ ಜಾತಿ ಮತ್ತು ಒಂದೇ ದೇವರು. ಈ ಪ್ರಸಿದ್ಧ ಸಾಮಾಜಿಕ ಸಂದೇಶವನ್ನು ನೀಡಿದವರು ಯಾರು? ಈ ವಾಕ್ಯವನ್ನು ನೀಡಿದವರು ಶ್ರೀ ನಾರಾಯಣ ಗುರು ಅವರು. ಇವರು ಜಾತಿ ಆಧಾರಿತ ತಾರತಮ್ಯವನ್ನು ವಿರೋಧಿಸಿದರು. ನಾರಾಯಣ ಗುರು ಅವರು ಮಾನವರೆಲ್ಲರೂ ಒಂದೇ ಜಾತಿ ಅನ್ನುವಂಥ ಒಂದು ಸಂದೇಶವನ್ನು ಸಾರಿದರು. ಸೊ ಈ ವಾಕ್ಯವನ್ನು ನೆನ್ಪಿಟ್ಕೊಳ್ಳಿ. ಮುಂದಿನ ಕ್ವಶನ್, ಆರಾಮ್ ಹರಾಮ್ ಹೈ. ಇದರ ಅರ್ಥ ವಿಶ್ರಾಂತಿ ಪಾಪ. ಈ ಪ್ರಸಿದ್ಧ ಘೋಷಣೆಯನ್ನು ನೀಡಿದವರು ಯಾರು? ಈ ಪ್ರಸಿದ್ಧ ಘೋಷಣೆಯನ್ನು ನೀಡಿದಂಥವರು ಜವಾಹರ್ಲಾಲ್ ನೆಹರು ಅವರು.
ಸೊ ಇವರು ನಮ್ಮ ರಾಷ್ಟ್ರ ನಿರ್ಮಾಣಕ್ಕಾಗಿ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಅವಶ್ಯಕತೆ ಇದೆ. ಸೊ ಅದಕ್ಕಾಗಿ ನಾವೆಲ್ಲರೂ ದುಡಿಬೇಕು ಅನ್ನುವಂತಹ ಒಂದು ವಾಕ್ಯವನ್ನು ಹೇಳ್ತಾರೆ. ಯಾರು ಅಂದರೆ ಜವಾಹರ್ಲಾಲ್ ನೆಹರು ಅವರು. ಸೊ ವಾಕ್ಯ ಏನು ಅಂದರೆ ಆರಾಮ್ ಹರಾಮ್ ಹೇ, ಅಂದರೆ ವಿಶ್ರಾಂತಿ ಪಾಪ ಅಂತ. ಸೊ ನೆಕ್ಸ್ಟ್ ಕ್ವಶನ್, ಇಂಡಿಯಾ ಮಸ್ಟ್ ಬಿ ಫ್ರೀ ಆ್ಯಂಡ್ ಫ್ರೀ ಬೈ ದ ಯೂಸ್ ಆಫ್ ನಾನ್ ವೈಲೆನ್ಸ್. ಭಾರತವು ಸ್ವಾತಂತ್ರ್ಯವಾಗಬೇಕು ಮತ್ತು ಅಹಿಂಸೆಯ ಮಾರ್ಗದ ಮೂಲಕ ಸ್ವಾತಂತ್ರ್ಯವಾಗಬೇಕು. ಈ ವಿಚಾರವನ್ನು ಪ್ರತಿಪಾದಿಸಿದವರು ಯಾರು? ನಿಮಗೆ ಗೊತ್ತಾಗಿರ್ಬೋದು, ಬಿಕಾಸ್ ಸತ್ಯ ಅಹಿಂಸೆ ಇದನ್ನೆಲ್ಲ ಹೇಳ್ತಾ ಇದ್ದಂಥವರು ಮಹಾತ್ಮ ಗಾಂಧೀಜಿಯವರು. ಸೊ ಈ ವಾಕ್ಯವನ್ನು ಹೇಳಿರುವಂಥವರು ಮಹಾತ್ಮ ಗಾಂಧೀಜಿಯವರೇ. ಮುಂದಿನ ಕ್ವಶನನ್ನು ನೋಡೋಣ. ದ ಕಾಸ್ ಆಫ್ ಲಿಬರ್ಟಿ ಈಸ್ ದ ಕಾಸ್ ಆಫ್ ಆಲ್ ಮ್ಯಾನ್ಕೈಂಡ್. ಸ್ವಾತಂತ್ರ್ಯದ ಕಾರಣವು ಇಡೀ ಮಾನವ ಕುಲದ ಕಾರಣವಾಗಿದೆ. ಈ ಮಾತನ್ನು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹೇಳಿದವರು ಯಾರು? ದ ಕಾಸ್ ಆಫ್ ಲಿಬರ್ಟಿ ಈಸ್ ದ ಕಾಸ್ ಆಫ್ ಆಲ್ ಮ್ಯಾನ್ಕೈಂಡ್. ಇದನ್ನು ಹೇಳಿದವರು ಆಪ್ಷನ್ ಸಿ, ಅನಿ ಬೆಸೆಂಟ್ ಅವರು. ಅನಿ ಬೆಸೆಂಟ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಇವರು ಬಾಲಗಂಗಾಧರ್ ತಿಲಕ್ ಅವರ ಜೊತೆ ಹೋಮ್ ರೂಲ್ ಲೀಗ್ ಚಳುವಳಿಯಲ್ಲಿ ಇವರು ಭಾಗವಹಿಸಿದರು. ನೆಕ್ಸ್ಟ್ ಕ್ವಶನ್, ದ ಡ್ರೈನ್ ಆಫ್ ವೆಲ್ತ್ ಫ್ರಮ್ ಇಂಡಿಯಾ ಟು ಇಂಗ್ಲೆಂಡ್ ಇಸ್ ದ ಫಂಡಮೆಂಟಲ್ ಕಾಸ್ ಆಫ್ ಇಂಡಿಯಾಸ್ ಪಾವರ್ಟಿ. ಭಾರತದಿಂದ ಇಂಗ್ಲೆಂಡಿಗೆ ಸಂಪತ್ತು ಹೊರಹರಿಯುವುದೇ ಭಾರತದ ಬಡತನಕ್ಕೆ ಮೂಲ ಕಾರಣವಾಗಿದೆ. ಈ ಆರ್ಥಿಕ ವಿಚಾರವನ್ನು ಪ್ರತಿಪಾದಿಸಿದವರು ಯಾರು? ಈ ಆರ್ಥಿಕ ವಿಚಾರವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನೌರೋಜಿಯವರು. ಸೊ ಡ್ರೈನ್ ಆಫ್ ವೆಲ್ತ್ ಇದನ್ನು ದಾದಾಬಾಯಿ ನೌರೋಜಿಯವರು ಹೇಳ್ತಾರೆ. ಸೊ ಇದರ ಅರ್ಥ ನಮ್ಮ ಸಂಪತ್ತನ್ನು ಅವರೇ ಲೂಟಿ ಮಾಡ್ತಾ ಇದ್ದಾರೆ. ಸೊ ನಮಗೆ ಇವತ್ತು ಸಾಲ ಆಗೋದಕ್ಕೆಲ್ಲ ಕಾರಣ ನಮ್ಮ ದೇಶ ಇಂಪ್ರೂವ್ ಆಗದಲ್ಲೇ ಇರೋದಕ್ಕೆ. ಸೊ ಬ್ರಿಟಿಷ್ ಅವರು ನಮ್ಮಿಂದ ವೆಲ್ತ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋವಂತಹ ಒಂದು ಮಾತನ್ನು ದಾದಾಬಾಯಿ ನೌರೋಜಿಯವರು ಆ ಟೈಮಲ್ಲೇ ಹೇಳಿದರು. ಸೊ ಇದರ ಅರ್ಥ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ಕ್ವಶನನ್ನು ನೋಡೋಣ. ಮ್ಯಾನ್ ಪವರ್ ವಿತೌಟ್ ಯುನಿಟಿ ಈಸ್ ನಾಟ್ ಅ ಸ್ಟ್ರೆಂತ್ unless it is properly harmonized and united, then it becomes a spiritual power. ಏಕತೆ ಇಲ್ಲದ ಮಾನವ ಶಕ್ತಿ ಬಲವಲ್ಲ. ಅದನ್ನು ಸರಿಯಾಗಿ ಸಮನ್ವಯಗೊಳಿಸಿ ಒಗ್ಗೂಡಿಸಿದಾಗ ಅದು ಆಧ್ಯಾತ್ಮಿಕ ಶಕ್ತಿಯಾಗುತ್ತದೆ. ಈ ಮಾತನ್ನು ಹೇಳಿದವರು ಯಾರು? ನಮ್ಮ ಭಾರತವನ್ನು ಯುನಿಫಿಕೇಷನ್ ಅಂದರೆ ಏಕೀಕರಣ ಮಾಡೋದ್ರಲ್ಲಿ ಯಾರ ಕೊಡುಗೆ ಇದೆ ಹೇಳಿ? ಸರ್ದಾರ್ ವಲ್ಲಭಾಯಿ ಪಟೇಲ್. ಸೊ ಈ ರೀತಿ ಯುನಿಟಿ ಈ ರೀತಿ ಎಲ್ಲ ಬಂದಾಗ ನೀವು ಅಟ್ಲೀಸ್ಟ್ ಗೊತ್ತಿಲ್ಲ ಅಂದ್ರೂ ಈ ರೀತಿ ಬೇಸಿಕ್ ಕಾನ್ಸೆಪ್ಟ್ಗಳು ಗೊತ್ತಾಗ ನೀವು ಆಪ್ಷನನ್ನು ಈಸಿಯಾಗಿ ಚೂಸ್ ಮಾಡ್ಬೋದು. ಸೊ ಇದನ್ನು ಹೇಳಿದವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಸೊ ಇವರು ನಮ್ಮ ದೇಶವನ್ನು ಯುನಿಟಿ ಮತ್ತು ಕೋಆಪ್ರೇಷನಿಂದ ಇರಬೇಕು ಜನರೆಲ್ಲರೂ ಅನ್ನೋದಕ್ಕೆ ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಸೊ ಇದು ಗೊತ್ತಾಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್, ಐ ಆಮ್ ಆಜಾದ್, ಮೈ ಫಾದರ್ಸ್ ನೇಮ್ ಈಸ್ ಸ್ವತಂತ್ರ ಆ್ಯಂಡ್ ಮೈ ರೆಸಿಡೆನ್ಸ್ ಈಸ್ ಪ್ರಿಸನ್. ನಾನು ಆಜಾದ್, ನನ್ನ ತಂದೆಯ ಹೆಸರು ಸ್ವಾತಂತ್ರ್ಯ ಮತ್ತು ನನ್ನ ನಿವಾಸ ಸೆರೆಮನೆ. ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ಯಾರು? ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ಚಂದ್ರಶೇಖರ್ ಆಜಾದ್ ಅವರು. ಅವರು ಜೈಲಲ್ಲಿ ಇದ್ದಾಗ ಅವರಿಗೆ ಕೇಳಿದಾಗ ಈ ಮಾತನ್ನು ಅವರು ಹೇಳ್ತಾರೆ. If an angel were to descend from heaven and offer me Swaraj in 24 hours in exchange for giving up Hindu-Muslim unity, I would refuse it. ಹಿಂದೂ ಮುಸ್ಲಿಂ ಏಕತೆಯನ್ನು ತ್ಯಜಿಸುವ ಬದಲಾಗಿ 24 ಗಂಟೆಗಳಲ್ಲಿ ಸ್ವರಾಜ್ಯವನ್ನು ನೀಡುವುದಾಗಿ ಒಬ್ಬ ದೇವದೂತನು ಸ್ವರ್ಗದಿಂದ ಇಳಿದು ಬಂದರೂ ನಾನು ಅದನ್ನು ನಿರಾಕರಿಸ್ತೇನೆ. ಸೊ ಈ ವಿಚಾರವನ್ನು ಪ್ರತಿಪಾದಿಸಿದವರು ಯಾರು? ಹಿಂದೂ ಮುಸ್ಲಿಂ ಏಕತೆಯಿಂದ ಇರಬೇಕು ಅಂತ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಯಾವಾಗಲೂ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಅವರು ಈ ವಾಕ್ಯವನ್ನು ಹೇಳಿದ್ದಾರೆ. ಸೊ ಒಂದು ಕಡೆ ನಾನು ಹೇಳ್ತಾ ಇರುವಂಥ ಪಾಯಿಂಟ್ ಎಲ್ಲ ನೋಟ್ ಮಾಡ್ಕೊಳ್ಳಿ, ನಿಮಗೆ ಎಕ್ಸಾಮಲ್ಲಿ ರಿವೈಸ್ ಮಾಡೋಕ್ಕೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಅಥವಾ ಈ ವಿಡಿಯೋವನ್ನು ಸೇವ್ ಮಾಡ್ಕೊಳ್ಳಿ, ಎಕ್ಸಾಮ್ಗಿಂತ ಮುಂಚೆ ನೀವು ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್, ಎ ನೇಷನ್ ಈಸ್ ಅಡ್ವಾನ್ಸ್ಡ್ ಇನ್ ಪ್ರಪೋರ್ಷನ್ ಟು ಎಜುಕೇಷನ್ ಆ್ಯಂಡ್ ಇಂಟೆಲಿಜೆನ್ಸ್ ಸ್ಪ್ರೆಡ್ ಅಮಾಂಗ್ ದ ಮಾಸಸ್. ಜನಸಾಮಾನ್ಯರಲ್ಲಿ ಶಿಕ್ಷಣ ಮತ್ತು ಬುದ್ಧಿವಂತಿಕೆ ಎಷ್ಟು ವ್ಯಾಪಕವಾಗಿದೆಯೋ ಅದರ ಮಟ್ಟಿಗೆ ಒಂದು ರಾಷ್ಟ್ರವು ಪ್ರಗತಿ ಹೊಂದುತ್ತದೆ. ಈ ವಿಚಾರವನ್ನು ಪ್ರತಿಪಾದಿಸಿದವರು ಯಾರು? ಈ ವಿಚಾರವನ್ನು ಪ್ರತಿಪಾದಿಸಿದಂಥವರು ಸ್ವಾಮಿ ವಿವೇಕಾನಂದ ಅವರು. ವಿವೇಕಾನಂದ ಅವರು ಸಾಮಾನ್ಯ ಜನರಿಗೆ ಶಿಕ್ಷಣವನ್ನು ನೀಡಿ ಅವರನ್ನು ಎಂಪವರ್ ಮಾಡಬೇಕು, ಹಾಗೆ ಅವರಿಂದ ರಾಷ್ಟ್ರದ ಪ್ರಗತಿ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥ ಮಾತನ್ನು ವಿವೇಕಾನಂದ ಅವರು ಹೇಳಿದ್ದಾರೆ. ಮುಂದಿನ ಕ್ವಶನನ್ನು ನೋಡೋಣ.
ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಈ ಪ್ರಸಿದ್ಧ ಘೋಷಣೆಯನ್ನು ನೀಡಿದವರು ಯಾರು? ಈ ಪ್ರಸಿದ್ಧ ಘೋಷಣೆಯನ್ನು ನೀಡಿದವರು ಮಹಾತ್ಮ ಗಾಂಧೀಜಿಯವರು. ಸೊ ಇದು ಯಾವ ಟೈಮಲ್ಲಿ ಅವರು ನೀಡಿದರು ಅಂತಲೂ ಕ್ವಶನ್ ಕೇಳ್ಬೋದು. ಕ್ವಿಟ್ ಇಂಡಿಯಾ ಚಳುವಳಿ, ಭಾರತ ಬಿಟ್ಟು ತೊಲಗಿ, ಈ ಚಳುವಳಿ ನಡೀತಾ ಇರಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರಿಗೆ ಈ ಮಾತನ್ನು ಹೇಳಿದ್ದಾರೆ. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿ ಕಂಟೆಂಟ್ಸ್ ನಿಮಗೆ ಬೇಕು ಅಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.